ನಮಸ್ಕಾರ ಗುರುಗಳೇ. ಈ ಗಾಡಿ ಕ್ರೇಜ್ ನೋಡಿದ್ರೆ ಎಲ್ಲರೂ ಫಿದಾ ಆಗಿರ್ಬೇಕು. ಓಡಿಸ್ಕೊಂಡು ಹೋದ ಹಿಂದೆಯಿಂದ ವಿಡಿಯೋ ಮಾಡಿಸ್ಕೊ, ಅಪ್ಲೋಡ್ ಮಾಡಿ. ಅದೇ ಅಲ್ವಾ, ಆಫೆ ಆಗೋಯ್ತು. ಖತಮ್. ಏನೇ ಆಗ್ಲಿ ಯಾವತ್ತೇ ಆಗ್ಲಿ, ಈ ಗಾಡಿ ಅಂದ್ರೆ ಕರ್ನಾಟಕ ನಮ್ಮ ಇಂಡಿಯಾಗೆ ನಂಬರ್ 1 ಅಂತಾನೆ ಹೇಳ್ಬೋದು. ಐ ಎಮ್ ಆಲ್ಸೋ CEO ಇಂಡಿಯಾ. RX ಆ ಸೌಂಡ್ಗೆನೆ ಎಲ್ಲ ಆಚೆ ಬಂದ್ಬಿಡ್ಬೇಕು. ಹೇಳಕ್ಕಾಗಲ್ಲ. ಒಂದು ಕಿಕ್ ಕೊಡೋಣ, ನೋಡೋಣ ಯಾವ ಥರ ಐತೆ. ಏನ್ ಸೌಂಡು ಗುರು, ಹೆಂಗೈತೆ ನೋಡು ಗುರು ಸೌಂಡ್ ಮಾತ್ರ. ಏನೇ ಆಗ್ಲಿ RX ಅಂದ್ರೆ RX ಬಿಡು ಗುರು. ನೋ ಕಾಮೆಂಟ್ಸ್. ಫಸ್ಟ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಹಿಂಗಾಗ್ತೈತೆ. ಏನೇ ಆಗಲಿ ಕಿಕ್ ಕೊಡೋದಲ್ಲಿರೋ ಮಜಾನೇ ಬೇರೆ. ಚೆನ್ನಾಗಿ ಗೈಬೇಕು. ಏನೇ ಆಗಲಿ ನಮ್ದ್ರಲ್ಲಿ ಕಿಕ್ ಇಲ್ಲ, ಏನು ಮಾಡ್ತೀರಾ? ಕಿಕ್ಕಲ್ಲಿರೋ ಮಜಾ ಶೆಲ್ಫಲ್ಲಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಬೆಂಕಿ ಅಂತಾನೆ ಹೇಳ್ಬೋದು. ನುಗ್ತಾ ಇರೋದು ನೋಡು ಗುರು, ಹೆಂಗ್ ನುಗ್ತೈತೆ. ನನ್ನ ಗಾಡಿ ನೋಡು, ಈಗ ಶೆಲ್ಫ್ ಮಾಡಬೇಕು. ಗಾಡಿ ಮಾತ್ರ ಮಸ್ತ್ ಕ್ರೇಜ್ ಆಗೈತೆ ಅನ್ನಿಸ್ತೈತೆ. ಸ್ವಲ್ಪ ಏನೋ ಶೇಕ್ ಐತೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಏನ್ ಟಾಪ್ ಸ್ಪೀಡ್ ಎಷ್ಟೈತೆ ನೋಡೋಣ, ಅಷ್ಟು ಹೊಡೆಯೋಣ. ಸೌಂಡ್ ನೋಡು ಗುರು, ಹಾಲೆ ಕಿತ್ಕಂತೈತೆ. ಬರೀ ಇಂಥದೆಯ ಹಿಂಗೋಣ ಗಾಡಿ ಮಾತ್ರ ಮಸ್ತ್ ಐತೆ. ಫೀಲ್ ಹೆಂಗ್ ಗೊತ್ತಾ ಗುರು? ಏನ್ ಬಿಸಿಲು ತಿಕ್ಕಾರ್ದಂಗ್ ಹೊಡಿತೈತೆ. ಇದಕ್ಕೆ ಏನ್ ಉತ್ತರ ಕೊಡ್ತೀಯ ಸೂರ್ಯ? ಇದಕ್ಕೆ ಏನಪ್ಪ ಉತ್ತರ ಕೊಡ್ತೀಯ? ಹಾಕ್ಬೇಕದು ತಿಕ್ಕಾ ಮುಚ್ಕೊಂಡು ಹೋಗಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ. ಏನೇ ಆಗ್ಲಿ ಈ ಬಿಸಿಲಲ್ಲಿ ಎಲ್ಲಾದ್ರಲ್ಲೂ ನೀರ್ ಕಿತ್ಕೊಂತ ಐತೆ, ಏನು ಮಾಡಕ್ ಆಗ್ತಿಲ್ಲ. ಈ ತಿಕ್ಕ ಸೀದೋಗ್ತಾ ಇದೆ, ಏನ್ ಮಾಡೋಣ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಈ ವಿಡಿಯೋ ಹಾಕಿದ್ರೆ ಪಕ್ಕ ನಂಬರ್ 1 ಆಗ್ಬೋದು. ನಾವು 1 ಆಗ್ತೀವೋ, ಗಾಡಿ ನಂಬರ್ 1 ಆಗುತ್ತೋ ಗೊತ್ತಿಲ್ಲ. ಗಾಡಿಲಿ ಮಾತ್ರ ನಂಬರ್ 1ಗೆ ನಂಬರ್ 1 ಅಂತ ಹೇಳ್ಬೋದು. ಖಂಡನೆ ಮಾಡ್ಬಿಡ್ತೀನಿ ಎಲ್ರು. ಈ ಬೈಕಿನ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಇಂಜಿನ್ ಡೀಟೇಲ್ಸ್ ಬಂದ್ಬಿಟ್ಟು 132cc 2 ಸ್ಟ್ರೋಕು ಏರ್ ಕೂಲ್ಡ್ ಇಂಜಿನ್, ಸಿಂಗಲ್ ಸಿಲಿಂಡ್ರು, 14 bhp ಆರ್ಸ್ ಪವರ್ ಇದೆ. ಮತ್ತೆ ಟಾರ್ಕ್ ಬಂದ್ರೆ 12.10 Nm ಟಾರ್ಕ್ ಇದೆ. ಸಾಕಾತ್ ಕ್ರೇಜ್ ಅಂತ. ಟಾರ್ಕ್ ಮಾತ್ರ ಬೆಂಕಿ ಮಾತ್ರ ಗುರು. ಹೆಂಗ್ ನುಗ್ಗುತ್ತೆ ಅಂತಂದ್ರೆ ಕಾಣೆ ಕೇಣಪ್ಪನವರ ಮೊಮ್ಮಗ. ಮೈಲೇಜ್ ವಿಚಾರಕ್ಕೆ ಬಂದ್ರೆ ನೀವು ಕೇಳಂಗೆ ಇಲ್ಲ. ಮೈಲೇಜ್ನ 25ರಿಂದ 30 ಬರ್ಬೋದು. ನೀವೇನಾದರೂ ಸ್ಟಾಕ್ ಏನಾದ್ರು ಚೇಂಜ್ ಮಾಡಿಸಿದ್ರೆ ನೋ ಕಾಮೆಂಟ್ಸ್. ಟ್ಯಾಂಕ್ ವಿಚಾರಕ್ಕೆ ಬಂದರೆ 10 ಲೀಟರ್ನೋ ಟ್ಯಾಂಕ್ ಇದೆ. ಫುಲ್ ಮಾಡಿಫೈ. ಯಾವ ಕಲರ್ ಇದೆ ನೋಡಿ, ನಿಮಗೆ ಒಂದ್ಸಲ ನಾನು ತೋರಿಸಿದ್ದೆ. ಏನಂತ ಅಂದ್ಬಿಟ್ಟು RX Z ಅಂತ ಅಂದ್ಬಿಟ್ಟು ಟೈಪಲ್ಲಿ ಇದೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿಸಿರೋದು ಮಾಡಿಫೈ. ಇಲ್ಲೇ ನಮ್ಮ ಹುಡುಗ ಮಾಡಿದ್ದ ಅದನ್ನು. ಇದು RXನೇ ತೋರಿಸ್ತಾ ಇದ್ದೀನಿ, RX Z ತೋರಿಸ್ತಾ ಇದ್ದೀನಿ. ಫುಲ್ ಮಾಡಿಫೈ ಗಾಡಿ ಮಸ್ತಾಗಿ ಮಾಡಿದ್ದಾರೆ. ಕೇರಳದಲ್ಲಂತೆ ಮಾಡಿಸಿರೋದು ಗಾಡಿ ಮಾತ್ರ. ಕೇರಳದಲ್ಲಿ ಮಾಡಿಸ್ಕೊಂಡು ಫುಲ್ ಆಲ್ಟ್ರೇಷನ್ ಮಾಡಿಸಿ ಫುಲ್ ಮಾಡಿಫೈ ಮಾಡಿಸಿ ನಮ್ಮ ಕರ್ನಾಟಕ
ಊರಲ್ಲಿ ತಗೊಂಬಂದು ಮೆರಿತಾವ್ರೆ ಅಂತ ಅಂದರೆ ಎಷ್ಟರ ಮಟ್ಟಿಗಿರಬೇಕು ನೀವೇ ಅರ್ಥ ಮಾಡ್ಕೊಬೇಕು. ನಮ್ಮೂರನ್ನ ಹುಡುಗರು ಕ್ರೇಜ್ ಎಷ್ಟೈತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೋಡಿ ಯಾವ ಥರ ಇದೆ ಗಾಡಿ, ಮಾತ್ರ ಮಸ್ತ್ ಐತೆ. ನಿಮಗೂ ಬೇಕು ಅಂದರೆ ಹೇಳಿ, ಕೇರಳದಲ್ಲಿ ಬೇಕಾದ್ರೆ ತರಿಸ್ಕೊಡ್ತಾರೆ ನಮ್ಮ ಹುಡುಗರು. ಮಸ್ತ್ ಐತೆ ಗಾಡಿ. ಫುಲ್ ಟೋಟಲ್ ಪ್ರೈಸ್ ಎಷ್ಟು ಗೊತ್ತಾ? 2 ಲಕ್ಷ ಅಂತೆ. 2 ಲಕ್ಷಕ್ಕಿಂತ ಸಮಥಿಂಗ್ ಇನ್ನೂ ಜಾಸ್ತಿ ಆಗಿತ್ತು. ಇವ್ರು ಸ್ವಲ್ಪ ಮಾಡಿಫೈ, ಇವರು ಒಂದು ಸ್ವಲ್ಪ ಮಾಡಿಸ್ಕೊಂಡಿದ್ದಾರೆ ಸಣ್ಣ ಪುಟ್ಟ ಇದನ್ನೆಲ್ಲ. ಏನು ಕ್ರೇಜ್ ನೋಡುಗರು. 1984ರಲ್ಲಿ ಜಪಾನ್ನವರು ಕಂಡಿಡ್ದಿರೋ ಗಾಡಿ ಇವಾಗ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕ್ರೇಜ್ ಮೇಂಟೈನ್ ಮಾಡೈತೆ ಅಂದರೆ, ಅವಾಗ ಪ್ರೈಸ್ ಬಂದು ಎಷ್ಟು ಗೊತ್ತಾ? ಬರೀ ಕೇವಲ 42,000. ಬರೀ 42,000 ಇರೋ ಗಾಡಿ ಇವಾಗ 2.25 ಲಕ್ಷ. ಏನು ನೋಡಿ ಯಾವ ಥರ ಇರ್ಬೋದು ಗಾಡಿ ಕ್ರೇಜ್ ಅಂತ. ಜಪಾನದ ಹುಡುಗಿರು ಮಾತ್ರ ಬೆಳ್ಳಗಿರಲ್ಲ, ಜಪಾನಿನ ಗಾಡಿಗಳು ಕೂಡ ಮಸ್ತಾಗಿರ್ತವೆ. ನ್ಯೂ ಮಾಡಲ್ ಐ ಆಮ್ ಓಲ್ಡ್ ಸ್ಕೂಲ್ ಅಂತ ವರ್ಲ್ಡ್ ವಿಡಿಯೋದಲ್ಲಿ ನೋಡಿ ಮಾಡಿದ್ದೆ. ವಿಡಿಯೋದಲ್ಲಿ ಏನಂತ, ಈಗ ಬುಲೆಟು ಕೂಡ ಒಂದೇ ನಮ್ಮೂರಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ. ಎಲ್ಲರೂ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಒಂದು 10 ಸಿಗ್ಬೋದಿತ್ತೇನೋ. ಈ RX ಬುಲೆಟ್ಗೂ ಕಂಪೇರ್ ಮಾಡಿದ್ರೆ RX ನುಗ್ಬಿಡುತ್ತೆ ಗುರು. ಮೀಟರ್ ಬೇಕು, ಮೀಟರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.